ಅದರಲ್ಲಿ ನೆಗೆಟಿವ್ಸ್ ಪಾಸಿಟಿವ್ಸ್ ಏನಿದೆ ಸರ್ ಈ ಟ್ರೀಟ್ಮೆಂಟ್ ತಗೊಳ್ಳೋಕೆ? ಯಾರಾದರೂ ಮಹಿಳೆ ಮುಂದೆ ಬಂದು ಅದರಲ್ಲಿ ಅಂಥದ್ದು ಸೀರಿಯಸ್ ಹೆಲ್ತ್ ಪ್ರಾಬ್ಲಮ್ಸ್ ಏನಾಗಲ್ಲ. ಯಾರಿಗೆ ಹೆಂಗಸಿಗೆ ಇದು ಜಾಸ್ತಿ ಮಾಡೋದು ಹೆಂಗಸರಿಗೆ, ಗಂಡಸರು ಬರೀ ಸ್ಯಾಂಪಲ್ ಕೊಡೋದಷ್ಟೇ. ಹೆಂಗಸರಿಗೆ ಏನು ಹೆಲ್ತ್ ಪ್ರಾಬ್ಲಮ್ಸ್ ಏನಾಗಲ್ಲ. ಬಟ್ ಆ IVF ಪೀರಿಯಡ್ ಟೈಮ್ನಲ್ಲಿ ಇಂಜೆಕ್ಷನ್ಸ್ ತೊಗೋಬೇಕು, ಮಾತ್ರೆಗಳು ತೊಗೋಬೇಕು. ಅದಕ್ಕಿಂತ ಮುಖ್ಯವಾಗಿ ಸಕ್ಸಸ್ ಆಗುತ್ತಾ ಇಲ್ವಂತ ಅದೇ ಟೆನ್ಷನ್. ಬಟ್ ನನಗೆ ಕೇಳೋದಂಗೆ ಸರ್, ಅಂದರೆ ಒಂದು 2 ಕ್ವಶನ್ ನಾನು ಕೇಳ್ಬಿಡ್ತೀನಿ ಸ್ಟಾರ್ಟಿಂಗಲ್ಲಿ. ಸೊ ಈ ಇದಾಗುತ್ತೆ, ಏನು ಇಂಜೆಕ್ಷನ್ ಆಗಿರುತ್ತೆ, ಎಲ್ಲ ಆಗುತ್ತೆ, ಸ್ಕ್ಯಾನಿಂಗ್ ರಿಪೋರ್ಟ್ ಬರುತ್ತೆ, ಸಕ್ಸಸ್ ಓಕೆ ಆಗಿರುತ್ತೆ, ಆಮೇಲೂ ಕೂಡ ಅದು ಫೇಲ್ಯೂರ್ ಆಗುತ್ತೆ ಅನ್ನೋ ಥರದ್ದು ಒಂದಿದೆ. ಫಸ್ಟ್ ರೌಂಡಲ್ಲಿ ಅಟೆಂಪ್ಟ್ಸ್ಗಳು ಜಾಸ್ತಿ ಇರುತ್ತಾ ಹೇಗೆ? ಅಂದರೆ ನಾವು ಭ್ರೂಣ ಹಾಕಿದ್ಮೇಲೆ ಫೇಲ್ ಆಗ್ಬೋದಾ? ಎಲ್ಲ ಸ್ಟೆಪ್ಸಲ್ಲಿ ಫೇಲ್ ಆಗ್ಬೋದು. ಅಂದರೆ ಭ್ರೂಣ ಹಾಕಿದ್ಮೇಲೆ ಅದು ಹೋಗಿ ಕಚ್ಕೋಬೇಕು ಗರ್ಭಕೋಶದಲ್ಲಿ, ಅದು ಹಂಗೆ ಆಗದೆ ಇರ್ಬೋದು. ಇನ್ನೊಂದೇನಂತಂದರೆ ಅದು ಹೋಗಿ ಕಚ್ಕೊಂಡ್ಮೇಲೆ ಅದು ಮಿಸ್ಕ್ಯಾರೇಜ್ ಆಗ್ಬೋದು. ಆ್ಯಂಡ್ 24 ವೀಕ್ಸ್ ತನಕ ಮಿಸ್ಕ್ಯಾರೇಜ್ ಆಗ್ಬೋದು ಯಾವಾಗ. ಆ್ಯಂಡ್ ಅದಾದಮೇಲೂ IVF ಪ್ರೆಗ್ನೆನ್ಸೀಸ್ ಯಾವಾಗಲೂ ಕಷ್ಟನೇ, ಸುಲಭವಾಗಿಲ್ಲ. ಆ್ಯಂಡ್ ಯಾಕಂತಂದರೆ ಈ ಪೇಷಂಟ್ಸ್ಗೆ ಸ್ವಲ್ಪ ವಯಸ್ಸಾಗಿರುತ್ತೆ ಅಥವಾ ಬಾಡಿನಲ್ಲಿ ಬೇರೆ ಬೇರೆ ಪ್ರಾಬ್ಲಮ್ಸಿಂದನೇ ಅವ್ರಿಗೆ IVFಗೆ ಹೋಗಬೇಕಾಗಿರುತ್ತೆ. ಸೊ ಆ ಪ್ರಾಬ್ಲಮ್ಸ್ನೂ ಅವ್ರಿಗೆ ಆಬ್ಸ್ಟೆಟ್ರಿಕ್ ಕಾಂಪ್ಲಿಕೇಶನ್ಸ್ ಆಗಿ ಮಗು ಪ್ರಿಮೆಚೂರ್ ಮಕ್ಕಳು ಅಥವಾ BP ಬರೋದು, ಡಯಾಬಿಟೀಸ್ ಬರೋದು, ಅಥವಾ ಡಬಾರ್ ಅಂತ ಬ್ಲೀಡಿಂಗ್ ಆಗಿಬಿಡೋದು, ಆ ಥರ ಪ್ರಾಬ್ಲಮ್ಸ್ ಎಲ್ಲ ಇರ್ತವೆ. ಸೊ ಎಲ್ಲ ಸ್ಟೆಪ್ಸಲ್ಲಿ ಪ್ರಾಬ್ಲಮ್ಸೇನೆ. ಮುಖ್ಯವಾಗಿ ಇವಾಗ ನಾವು ಹೊರಗಡೆ ಮಾಡೋದು ನಮ್ಮ ಕಂಟ್ರೋಲಲ್ಲಿದೆ. ಎಗ್ನ ಸ್ಪರ್ಮ್ನ ಮಿಕ್ಸ್ ಮಾಡಿ ಭ್ರೂಣ ಮಾಡೋದು ನಮ್ಮ ಕಂಟ್ರೋಲಲ್ಲಿದೆ. ಅದು ಚೆನ್ನಾಗಿ ಮಾಡ್ತೀವಿ ನಾವು. ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇದೆ ನಮಗೆ, ಒಂದು 40 ವರ್ಷದಿಂದ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಇದೆ. ಅದನ್ನು ನೀಟಾಗಿ ಲ್ಯಾಬ್ ಕಂಡೀಷನ್ಸ್ ಎಲ್ಲ ನೋಡಿ, ಒಳ್ಳೆ ಎಂಬ್ರಿಯಾಲಜಿಸ್ಟ್ ಅಂದರೆ ಆ ಮಿಕ್ಸ್ ಮಾಡೋರು ಡಾಕ್ಟರ್ಸ್ ಎಲ್ಲ ಸೇರಿ ಮಿಕ್ಸಿಂಗ್ ಮಾಡ್ತೀವಿ. ಎಂಬ್ರಿಯೋ ಆಗುತ್ತೆ, ಭ್ರೂಣ ಆಗುತ್ತೆ. ಆ ಭ್ರೂಣನ ನಾವು ಈಗ 10 ಮೊಟ್ಟೆ ಸಿಕ್ಕಿದೆ ಅಂತ ಇಟ್ಕೊಳ್ಳಿ, ಒಂದು ಮಿನಿಮಮ್ 8 ರಿಂದ 9 ಭ್ರೂಣ ಸಿಗುತ್ತೆ ನಮಗೆ. ದಟ್ ಮೀನ್ಸ್ ಲ್ಯಾಬಲ್ಲಿ ಮಾಡಿದ ಕೆಲಸ ವಿಲ್ ಬಿ ಕರೆಕ್ಟ್. 100% ಆಗಲ್ಲ, 90% ಆಗುತ್ತೆ. ಆ ಭ್ರೂಣನ ನಾವು ಗರ್ಭಕೋಶದಲ್ಲಿ ಇಡ್ತೀವಲ್ವ, ಅದ್ರ ಮೇಲೆ ಒಳಗಡೆ ಏನಾಗುತ್ತೋ ಇಲ್ವೋ ಅದಕ್ಕೆ ಆ ನಾಲೆಜ್ ನಮಗಿಲ್ಲ. ಹೊರಗಡೆ ಆಗೋದು ನಾವು ಕಣ್ಣಾರೆ ನೋಡ್ಬೋದು, ಹೊರಗಡೆ ಆಗೋದು ನೋಡ್ಬೋದು. ಅದಕ್ಕೆ ಎಂಬ್ರಿಯೋಸ್ಕೋಪ್ ಅಂತ ಇದೆ, ಡಿವೈಡ್ ಆಗೋದು, ಸೆಲ್ಸ್ ಆಗೋದು, ಅದೆಲ್ಲ ಕಣ್ಣಿಗೆ ಕಾಣಿಸುತ್ತೆ ನಮಗೆ. ಅದೆಲ್ಲ ನಾವು ಮಾಡ್ಬೋದು. ಆ ಕಂಡೀಷನ್ಸ್ ಎಲ್ಲ ನಾವು ಮಾನಿಟರ್ ಮಾಡಿ. ಬಟ್ ಗರ್ಭಕೋಶದಲ್ಲಿ ಹಾಕಿದ ಮೇಲೆ ಒಳಗಡೆ ಆ ಬಾಡಿಗೂ ಅದಕ್ಕೂ ಏನು, ಅದು ಯಾವಾಗ ಕ್ಯಾಲೋರಿಕ್ ಪ್ರೆಗ್ನೆನ್ಸಿ ಆಗುತ್ತೆ ಆಗೋದಿಲ್ವ, ಅಲ್ಲಿ ನಮಗೆ ಕಷ್ಟ ಆಗುತ್ತೆ. ಯಾಕಂದರೆ ಅಲ್ಲಿ ಒಳಗಡೆ ಆಗೋದು ಅದು ಇನ್ಫಾರ್ಮೇಷನ್ ನಮ್ಗೆ ಇಲ್ಲವೇ ಇಲ್ಲ, ಅದು ಸಿಗೋದೂ ಇಲ್ಲ ನಮಗೆ. ಸೊ ಅದನ್ನು ನಾವು 1 ಸ್ಟೆಪ್ ಫರ್ದರ್ ನಾವು ತೊಗೊಂಡು ಹೋಗಿದ್ದೀವಿ. ಆ್ಯಕ್ಚುಲಿ ಪ್ರೆಗ್ನೆನ್ಸಿ ಆಗೋದಕ್ಕೆ ಒಂದು ಆ ಜವಾಬ್ದಾರಿ 70% ಭ್ರೂಣದ ಮೇಲೆ ಹೋಗುತ್ತೆ ಆ್ಯಂಡ್ ಅಬೌಟ್ 30% ಗರ್ಭಕೋಶದ ಮೇಲೆ ಹೋಗುತ್ತೆ. ಸೊ ಆ ಭ್ರೂಣ ಚೆನ್ನಾಗಿದ್ದರೆ ಅದು ಹೋಗಿ ಕಚ್ಕೋಬೇಕು ಲಾಜಿಕಲಿ, ಎಲ್ಲರಿಗೂ ಹಂಗಾಗಲ್ಲ. ಬಟ್ ಸೊ ಇವಾಗ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ, ಆ ಭ್ರೂಣ ಒಳಗಡೆ ಇರೋ ಭ್ರೂಣ ನೋಡೋದಕ್ಕೆ ಚೆನ್ನಾಗಿರ್ಬೋದು, ಬಟ್ ಒಳಗಡೆ ಏನಾಗ್ತಾ ಇದೆ ಅಂತ ನಮಗೆ ಗೊತ್ತಾಗಲ್ಲ. ಸೊ ಅದ್ರದ್ದು ಜೆನೆಟಿಕ್ಸ್, ಜೀನ್ಸ್ ನಾವು ಟೆಸ್ಟ್ ಮಾಡೋಕ್ಕೆ ನಮಗೆ ಇವಾಗ ಸಾಧ್ಯತೆ ಇದೆ. ನಮ್ಮದೇ ಒಂದು ಲ್ಯಾಬ್ನೂ ಇದೆ, ಜೆನೆಟಿಕ್ಸ್ ಲ್ಯಾಬ್ ಇದೆ. ಸೊ ನಾವು ಭ್ರೂಣ ಒಂದು 5ನೇ ದಿನ ತನಕ ಬೆಳೆಸಿದಾಗ ಅದಕ್ಕೆ ಬ್ಲಾಸ್ಟೋಸಿಸ್ ಅಂತ ಕರಿತೀವಿ. ಆ ಭ್ರೂಣದಿಂದ ನಾವು ದಟ್ ಇಸ್ ದ ಮೋಸ್ಟ್ ಹೆಲ್ತಿ ಭ್ರೂಣ. ಅದನ್ನು ನಾವು ಕೆಲವು ಸೆಲ್ಸ್ ಒಂದು 5 ಅಥವಾ 7-8 ಸೆಲ್ಸ್ ತೆಗೆದು ಅದನ್ನು ನಾವು ಟೆಸ್ಟ್ ಮಾಡ್ತೀವಿ. ಬುದ್ಧಿಮಾಂದ್ಯತೆಗೆ ನಾವು ಟೆಸ್ಟ್ ಮಾಡ್ತೀವಿ, ಅಥವಾ ಬೇರೆ ಕ್ರೋಮೋಸೋಮಲ್ ಅಬ್ನಾರ್ಮಾಲಿಟೀಸ್ಗೆ ಟೆಸ್ಟ್ ಮಾಡ್ತೀವಿ. ಅದು ಯಾವ ಭ್ರೂಣ ಚೆನ್ನಾಗಿದೆಯೋ, ಅದರೆಲ್ಲ ಏನು ಪ್ರಾಬ್ಲಮ್ಸ್ ಇಲ್ವೋ ಅದನ್ನೇ ನಾವು ಹಾಕ್ತೀವಿ. ಸೊ ದ್ಯಾಟ್ ಆಲ್ಸೋ ಇನ್ಕ್ರೀಸಸ್ ದ ಪ್ರೆಗ್ನೆನ್ಸಿ ಚಾನ್ಸಸ್. ಆ್ಯಂಡ್ ನಾನು ಜಸ್ಟ್ ರೀಸೆಂಟಾಗಿ ಯಾವುದೋ ಒಂದು ಲೆಕ್ಚರ್ ಕೊಡುವಾಗ ನಾನು ಪ್ರಿಪೇರ್ ಮಾಡ್ತಾಯಿದ್ದೆ. ಸೊ ನಮ್ಮದೇ ಸ್ಟ್ಯಾಟಿಸ್ಟಿಕ್ಸ್ ನಾನು ನೋಡಿದ್ರೆ ಲೆಸ್ ದೆನ್ 35 years ಆಫ್ ಏಜ್ ಪೇಷಂಟ್ಸ್ಗೆ ಇದಕ್ಕೆ PGTA ಅಂತ, ಪ್ರೀ ಇಂಪ್ಲಾಂಟೇಷನ್ ಅಂತಂದರೆ ಭ್ರೂಣ ಹಾಕೋ ಮುಂಚೆ, ಆ ಭ್ರೂಣ ಹೋಗಿ ಕಚ್ಕೊಳ್ಳೋ ಮುಂಚೆ ಪ್ರೀ ಇಂಪ್ಲಾಂಟೇಷನ್ ಜೆನೆಟಿಕ್ ಸ್ಕ್ರೀನಿಂಗ್ ಅಂತ. ಸೊ ಅದನ್ನು PGTA ಅಂತ. ಸೊ ಅದನ್ನು ನಾವು ನೋಡಿ ನಾವು ಮಾಡಿದಾಗ ಲೆಸ್ ದೆನ್ 35 ಆ ಪ್ರೆಗ್ನೆನ್ಸಿ ರೇಟ್ಸ್ ಆರ್ 73%, ಆ್ಯಂಡ್ ಮೋರ್ ದೆನ್ 35 ಇಟ್ ಇಸ್ ಅಬೌಟ್ 60 and 65%. ಸೊ ಹಾಗಿರುವಾಗ ಅಟ್ಲೀಸ್ಟ್ ಆ ಫ್ಯಾಕ್ಟರ್, ಆ ಭ್ರೂಣದ್ದು ಜೆನೆಟಿಕ್ಸ್ ನಾವು ನೋಡಿ ನಾವು ಹಾಕ್ಬೋದು. ಗರ್ಭಕೋಶದ ಒಳಗಡೆ ಆಗ್ತಾ ಇರೋದು ಅದು ತುಂಬ ಕಷ್ಟ.